ಬಸ್ ನಿಲ್ದಾಣದ ಒಳಗೆ ಅಡ್ಡಾದಿಡ್ಡಿ ವಾಹನ ನಿಲುಗಡೆ, ಸವಾರರಿಗೆ ಪಾದಾಚಾರಿಗಳಿಗೆ ಹೈರಾಣ. ಎಲ್ಲಂದರಲ್ಲಿ ರಸ್ತೆ ಮಧ್ಯೆಯೇ ನಿಲ್ಲುವ ವಾಹನಗಳು, ಜನದಟ್ಟಣೆಯಿಂದ ಟ್ರಾಫಿಕ್ ಜಾಮ್, ಸುಗಮ ಸಂಚಾರಕ್ಕೆ ತೀವ್ರ ಅಡ್ಡಿ. ಆಟೋ ರಿಕ್ಷಾ, ಟಮ್ ಟ್ಯಾಕ್ಸಿ, ಬೈಕ್ಗಳ ಅಡ್ಡಾದಿಡ್ಡಿ ಓಡಾಟ, ಜನರ ಸಂಚಾರವೇ ಹೈರಾಣವಾಗಿದೆ. ಯಳಂದೂರು ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ವಾಹನ ದಟ್ಟಣೆ ಹೆಚ್ಚಾಗ್ತಲೇ ಇದೆ. ಇದರ ನಡುವೆ ಆಟೋ, ಕಾರು, ಬೈಕು ವಾಹನ ನಿಲುಗಡೆ ಸ್ಥಳ ಬಿಟ್ಟು ರಸ್ತೆ ಮಧ್ಯದಲ್ಲೇ ನಿಲ್ಲಿಸಲಾಗ್ತಾ ಇದೆ. ಈ ಅಡ್ಡಾದಿಡ್ಡಿ ವಾಹನ ನಿಲುಗಡೆಯಿಂದ ಸಂಚಾರ ವ್ಯವಸ್ಥೆ ಅವ್ಯವಸ್ಥೆಯಾಗಿದ್ದು, ವಾಹನ ಸವಾರರು ನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ. ಪಟ್ಟಣದ ರಸ್ತೆಗಳು ಮೊದಲೇ ಕಿರಿದಾಗಿವೆ. ಅಂಥದ್ರಲ್ಲಿ ರಸ್ತೆಯ ಎರಡೂ ಬದಿಯಲ್ಲೂ ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸುತ್ತಿರೋದ್ರಿಂದ ಬೆಳಗ್ಗೆ ಮತ್ತು ಸಂಜೆ ಸಂದರ್ಭದಲ್ಲಿ ಕಂಪನಿ ವಾಹನ, ಬೃಹತ್ ವಾಹನ ಹೆಚ್ಚಾಗಿ ಓಡಾಡ್ತಾ ಇರ್ತವೆ. ಅದರಲ್ಲೂ ಕಾರು, ಆಟೋಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸ್ತಾ ಇರುವ ಕಾರಣ ವಾಹನ ದಟ್ಟಣೆಯೂ ಸಹ ಹೆಚ್ಚಾಗ್ತಾ ಇದೆ. ಪಟ್ಟಣದಾದ್ಯಂತ ಬಹುತೇಕ ಬೈಕ್ಗಳಲ್ಲಿ 3 ಜನ ಸವಾರಿ ಮಾಡ್ತಾರೆ. ಆಟೋಗಳಲ್ಲಿ ಕುರಿಗಳನ್ನು ತುಂಬಿದಂತೆ ಜನರನ್ನ ತುಂಬಿಕೊಂಡು ಹೋಗೋ ದೃಶ್ಯ ಸಾಮಾನ್ಯವಾಗ್ಬಿಟ್ಟಿದೆ. ಸಾರಿಗೆ ಸಂಸ್ಥೆ ಬಸ್ಗಳು ರಸ್ತೆಯಲ್ಲೆಲ್ಲ ಆಕ್ರಮಿಸಿಕೊಂಡು ಎಲ್ಲೆಂದರಲ್ಲಿ ನಿಲ್ಲಿಸ್ತಾ ಇತರೆ ವಾಹನಗಳ ಸಂಚಾರಕ್ಕೆ ಅಡ್ಡಿಪಡಿಸುವುದು ಇಲ್ಲಿನ ನಾಗರಿಕರಿಗೆ ನಿತ್ಯ ತಪ್ಪದ ಗೋಳಾಗಿದೆ. ಪಟ್ಟಣದ ಒಳಗಡೆ 3 ಆಟೋ ನಿಲ್ದಾಣಕ್ಕೆ ಜಾಗವಿದ್ರೂ ಸಹ ಆಟೋ ಚಾಲಕರು ಬಸ್ ನಿಲ್ದಾಣದ ಒಳಗಡೆ ಮನಬಂದ ರೀತಿಯಲ್ಲಿ ಆಟೋ ನಿಲುಗಡೆಯನ್ನ ಮಾಡ್ತಾ ಇದ್ದಾರೆ. ಪ್ರಯಾಣಿಕರು ಹಾಗೂ ಪಾದಾಚಾರಿಗಳಿಗೆ ಇದರಿಂದಾಗಿ ತೊಂದರೆ ಉಂಟಾಗ್ತದೆ. ಇನ್ನು ಪಕ್ಕದಲ್ಲೇ ಪೊಲೀಸ್ ಚೌಕಿ ಇದ್ರೂ ಸಹ ಪೊಲೀಸ್ ಸಿಬ್ಬಂದಿ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಕೆಲವರು ಎಲ್ಲಂದರಲ್ಲಿ ವಾಹನ ನಿಲುಗಡೆ ಮಾಡ್ತಾ ಇರೋದ್ರಿಂದ ಸವಾರರಿಗೆ ಮಾತ್ರವಲ್ಲ, ಕೆಎಸ್ಆರ್ಟಿಸಿ ಬಸ್ ಚಾಲಕರಿಗೂ ಸಮಸ್ಯೆ ಆಗ್ತಾ ಇದೆ. ಬಸ್ ನಿಲ್ಲಿಸಿ ನಿರ್ವಾಹಕರೇ ಈ ಕಾರಿನ ಮಾಲೀಕ ಎಲ್ಲಿದ್ದಾನೆ ಅಂತ ಹೇಳಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಯಾವ ಅಂಗಡಿಲಿದ್ದಾರೆ ಅಥವಾ ಯಾವ ಹೋಟೆಲ್ನಲ್ಲಿದ್ದಾನೆ ಅಂತ ಹೇಳಿ ಹುಡುಕಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ವಾಹನದ ಮಾಲೀಕ ಬಂದ ಬಳಿಕವೇ ಬಸ್ ಮುಂದೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಾದರೂ ಪೊಲೀಸರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಎಸ್ ಪುಟ್ಟಸ್ವಾಮಿ ಹೊನ್ನೂರು, ಟಿವಿ8 ನ್ಯೂಸ್ ಕನ್ನಡ, ಯಳಂದೂರು.